ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಕ್ಲಾಸ್ನಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ಮುಲಾ ಇದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸಿಗೆ P1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ 1 ಪ್ಲಸ್ P2 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ 2 ಪ್ಲಸ್ P3 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ 3. ಫೈಂಡ್ ಕ್ವಶನ್ ಈ ಥರದಲ್ಲಿದೆ. ಫೈಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಇಫ್ ಎ ಪರ್ಸನ್ ಗೆಟ್ಸ್ ಆ್ಯನ್ಯುಲಿ 5,000, 15,000, 18,000 ರೆಸ್ಪೆಕ್ಟಿವ್ಲಿ ಫಾರ್ 3 years at a discount rate of 10%. ಒಬ್ಬ ಪರ್ಸನ್ನಿಗೆ ಮೊದಲನೇ ವರ್ಷದಲ್ಲಿ 5,000, ಎರಡನೇ ವರ್ಷದಲ್ಲಿ 15,000, ಮೂರನೇ ವರ್ಷದಲ್ಲಿ 18,000 ರೂಪಾಯಿ ದುಡ್ಡು ಸಿಕ್ಕಿದೆಯಂತೆ. ಹಾಗಾದರೆ ಇವತ್ತು ಎಷ್ಟು ದುಡ್ಡು ಇಡಬೇಕು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಮೊದಲನೇ ವರ್ಷನೂ ಸಿಕ್ಕಿದೆ, ಎರಡನೇ ವರ್ಷನೂ ಸಿಕ್ಕಿದೆ, ಮೂರನೇ ವರ್ಷನೂ ಸಿಕ್ಕಿದೆ. ಸಿಕ್ಕಿರುವಂಥ ಅಮೌಂಟ್ 3 ಅಮೌಂಟ್ ಇದೆ. ಸೊ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಇದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್. ಒಂದು ವೇಳೆ ಒಂದೇ ಸತಿ ಅಮೌಂಟ್ ಸಿಕ್ಕಿದ್ರೆ ಅದು ಪ್ರೆಸೆಂಟ್ ವ್ಯಾಲ್ಯೂ. ಕ್ವಶನಲ್ಲೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಅಂತ. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 10% ಅಂತ. 10 ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು, 0.10 ಆಗುತ್ತೆ. ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ, 3 ಇಯರ್ಸಿಗೆ ಅಮೌಂಟನ್ನು ಇಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. P1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ 1 ಪ್ಲಸ್ P2 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ 2 ಪ್ಲಸ್ P3 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಆಫ್ 3. ಸೊ ಹೀಗೆ ಎಷ್ಟು ವರ್ಷ ಬರ್ಕೊಳ್ಬೇಕು ಅಂತಂದರೆ ಎಷ್ಟು ವರ್ಷ ಇಟ್ಟಿದ್ದಾರೋ ಅಷ್ಟು. ನೋಡಿ, 1 year, 2 year, 3 yearಸಿಗೆ ಬರ್ಕೊಂಡಿದ್ದೀವಿ. 5 yearಸಿಗಾದರೆ ಇದೇ ಥರ 5 years ತನಕ ಬರ್ಕೊಂಡ್ರೆ ಆಯಿತು. ಸೊ P1 ಅಂತಂದರೆ ಮೊದಲನೇ ವರ್ಷ ಸಿಗುವಂಥ ಅಮೌಂಟ್. ಮೊದಲನೇ ವರ್ಷ ಸಿಗುವಂಥ ಅಮೌಂಟ್ ಎಷ್ಟು, 5,000 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ 0.10 ಟು ದ ಪವರ್ ಆಫ್ 1 ಪ್ಲಸ್ P2 ಅಂದರೆ ಎರಡನೇ ವರ್ಷ ಸಿಗುವಂಥ ಅಮೌಂಟು 15,000 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 1 ಪ್ಲಸ್ 0.10 ಟು ದ ಪವರ್ ಆಫ್ 2 ಪ್ಲಸ್ P3 ಅಂದರೆ ಥರ್ಡ್ ಇಯರ್ ಸಿಗುವಂಥ ಅಮೌಂಟು 18,000 ಡಿವೈಡೆಡ್ ಬೈ 1 ಪ್ಲಸ್ 0.10 ಟು ದ ಪವರ್ ಆಫ್ 3. ಸೊ ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಇನ್ನೊಂದು ಕ್ಲೂ ಗೊತ್ತಿರಬೇಕು. ಸೊ ಮೊದಲನೇ ವರ್ಷ 5,000, ಎರಡನೇ ವರ್ಷ 15,000, ಮೂರನೇ ವರ್ಷ 18,000 ಸಿಕ್ಕಿದೆ. ಟೋಟಲ್ ಆಗಿ 15, 5, 20, 18, 38,000 ರೂಪಾಯಿ ದುಡ್ಡು ಅವನಿಗೆ ಸಿಕ್ಕಿದೆ. ಹಾಗಾದರೆ ಇವತ್ತು ಎಷ್ಟು ದುಡ್ಡು ಇಡಬೇಕು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ನಿಮ್ಮ ಆನ್ಸರ್ ಇಲ್ಲಿರೋ ಅಮೌಂಟ್ಗಿಂತ ಕಮ್ಮಿ ಬರಬೇಕು. 38,000 ರೂಪಾಯಿಗಿಂತ ಕಮ್ಮಿ ಆನ್ಸರ್ ಬರಬೇಕು. ಇಲ್ಲ ಅಂತಂದರೆ ನೀವು ಮಾಡಿರುವಂಥ ತಪ್ಪಾಗಿದೆ ಅಂತ. ಸೊ ಈಗ 5,000 ಡಿವೈಡೆಡ್ ಬೈ 1 ಪ್ಲಸ್ 0.10 ಅಂತಂದರೆ 1.10 ಆಗುತ್ತೆ ಟು ದ ಪವರ್ ಆಫ್ 1 ಪ್ಲಸ್ 15,000 ಡಿವೈಡೆಡ್ ಬೈ 1.10 ಟು ದ ಪವರ್ ಆಫ್ 2 ಪ್ಲಸ್ 18,000 ಡಿವೈಡೆಡ್ ಬೈ 1.10 ಟು ದ ಪವರ್ ಆಫ್ 3. ಸೊ ನೆಕ್ಸ್ಟು ಸಿಂಪ್ಲಿಫೈ ಮಾಡಬೇಕಾದ್ರೆ 5,000 ಡಿವೈಡೆಡ್ ಬೈ 1.10 ಯಾವುದಕ್ಕೆ ಪವರ್ 1 ಇದ್ದರೆ ಅದೇ ನಂಬರನ್ನೇ ಬರ್ಕೊಳ್ಬೇಕು, ಪ್ಲಸ್ 15 ಇಲ್ಲಿ 1.10 ಇದೆ, 1.10ನೇ ಬರ್ಕೊಂಡಿದ್ದೀನಿ, ಪ್ಲಸ್ 15,000 ಡಿವೈಡೆಡ್ ಬೈ 1.10 ಟು ದ ಪವರ್ ಆಫ್ 2 ಅಂದರೆ 1.10 ಒಂದು ಸತಿ ಇಂಟು ಬಟನ್, ಒಂದು ಸತಿ ಈಕ್ವಲ್ ಬಟನ್ 1.21 ಆಗುತ್ತೆ, ಪ್ಲಸ್ 18,000 ಡಿವೈಡೆಡ್ ಬೈ 1.10 ಟು ದ ಪವರ್ ಆಫ್ 3 ಅಂದರೆ 1.10 ಅಂತ ಟೈಪ್ ಮಾಡಿ, ಒಂದು ಸತಿ ಇಂಟು ಬಟನ್, ಎರಡು ಸತಿ ಈಕ್ವಲ್ ಬಟನ್, ಅಲ್ಲಿಗೆ 1.331 ಆಗುತ್ತೆ. ನೆಕ್ಸ್ಟ್ 5,000 ಡಿವೈಡೆಡ್ ಬೈ 1.10 ಅಂದರೆ ಆನ್ಸರ್ 4545 ಪ್ಲಸ್ 15,000 ಡಿವೈಡೆಡ್ ಬೈ 1.21 ಅಂದರೆ ಆನ್ಸರ್ 12,396.6 ಬರುತ್ತೆ. ರೌಂಡ್ ಆಫ್ ಮಾಡಿದಾಗ 12,397 ಪ್ಲಸ್ 18,000 ಡಿವೈಡೆಡ್ ಬೈ 1.331 ಮಾಡಿದಾಗ ಬರುವಂಥ ಆನ್ಸರ್ 13,524. 523.6 ಬರುತ್ತೆ. 0.6 ಇರೋದ್ರಿಂದ ನಾನು ಒಂದು ಆ್ಯಡ್ ಮಾಡಿ 524 ಬರ್ಕೊಳ್ತಾ ಇದ್ದೀನಿ. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 13,524 ಪ್ಲಸ್ 12,397 ಪ್ಲಸ್ 4545. ಫೈನಲ್ ಆನ್ಸರ್ ಈಸ್ 30,466. ಇವತ್ತು 30,466 ರೂಪಾಯಿ ದುಡ್ಡಿಟ್ಟರೆ ಪ್ರತಿ ವರ್ಷ ಇಷ್ಟಿಷ್ಟು ಅಮೌಂಟ್ ಸಿಗ್ತಾ ಹೋಗುತ್ತೆ. ಮೊದಲನೇ ವರ್ಷ 5,000, ಎರಡನೇ ವರ್ಷ 15,000, ಮೂರನೇ ವರ್ಷದ 18,000 ರೂಪಾಯಿ ಸಿಗುತ್ತೆ. ಸೊ ಟೋಟಲ್ ಆಗಿ ಕ್ವಶನಲ್ಲಿ ಕೊಟ್ಟಿರೋ ಅಮೌಂಟ್ಗಿಂತ ನಿಮ್ಮ ಆನ್ಸರ್ ಯಾವಾಗಲೂ ಕಮ್ಮಿ ಬರಬೇಕು. ಜಾಸ್ತಿ ಬಂದರೆ ನೀವು ಪ್ರಾಬ್ಲಮ್ ಮಾಡಿರೋ ತಪ್ಪಾಗಿದೆ ಅಂತ. ಈ ಥರದಲ್ಲಿ ನೀವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.